ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾರಂಥ ವ್ಲಾಗ್ ಬಂದು ನನ್ನ ಫ್ರೆಂಡ್ ಮದುವೆ. ಸೊ ನಾನು ಬ್ಯಾಂಗ್ಳೂರಿಂದ ತಮಿಳ್ನಾಡಿಗೆ ಮತ್ತೆ ಬಂದಿದ್ದೀನಿ. ಇವಾಗ ಹೋದ ವಾರ ಎಲ್ಲ ಚೆನ್ನೈಯಲ್ಲಿದ್ದೆ. ಇವಾಗ ಅದು ಮುಗಿಸ್ಕೊಂಡು ಮತ್ತೆ ಇವಾಗ ತಮಿಳ್ನಾಡಿಗೆ ಬಂದಿದ್ದೀನಿ. ಬಿಕಾಸ್ ತಮಿಳ್ನಾಡಲ್ಲಿ ಮದುವೆ ನಡೀತಾ ಇರೋದು. ಅವನು ಚಿಕ್ಕ ವಯಸ್ಸಿಂದ ನನ್ನ ಫ್ರೆಂಡು. ಸೊ ಹಾಗಾಗಿ ಮುಗಿಸ್ಕೊಂಡು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ನಮ್ಮ ಕಾರಲ್ಲೇ ಬಂದುಬಿಟ್ವಿ. ನಾನು ಅರುಣು, ಬಾಬು ಸರ್ ಎಲ್ಲರೂ. ಎಷ್ಟು ಬಿಸಿಲು ಅಂದರೆ ಯಪ್ಪ ಇರಿಟೇಷನ್ ಆಗೋಗ್ಬಿಟ್ಟಿದೆ ಸೀರಿಯಸ್ಲಿ. ಅಷ್ಟು ಬಿಸಿಲು. ಇಲ್ಲೆಲ್ಲ ಜನ ಹೆಂಗೆ ವಾಸ ಮಾಡ್ತಾರೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಏನೋಪ್ಪ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಜೋರಾಗಿ ಹೇಳು. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್. ಸಿಕ್ಕಾಬಡೆ ಬಿಸಿಲಿದೆ. ನಾನು ಅದಕ್ಕೋಸ್ಕರ ನೆನ್ನೆಯಿಂದ ನಾನು ವ್ಲಾಗೇ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಈ ಬಿಸಿಲಲ್ಲಿ ನಾವು ರೆಡಿ ಆಗೋದೇ ಕಷ್ಟ. ಅಂಥದ್ರಲ್ಲಿ ವ್ಲಾಗು ಮಾಡ್ಕೊಂಡಿದ್ರೆ ಇದ್ದಿದ್ದು ಟಯರ್ಡ್ನೆಸ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನೇನೂ ವ್ಲಾಗ್ ಮಾಡಿಲ್ಲ. ಬಟ್ ಇವಾಗ ಮದುವೆ ಎಲ್ಲ ಮುಗಿತಲ್ಲ, ಸ್ವಲ್ಪ ರಿಲೀಫ್ ಅನಿಸ್ತಿದೆ. ಬಿಕಾಸ್ ಆಲ್ಮೋಸ್ಟ್ ಇನ್ನೇನು ಮನೆಗೆ ಹೊರಡೋ ಟೈಮು. ಸೊ ಹಾಗಾಗಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು, ಅಂದರೆ ಅಲ್ಲಿ ಮದುವೆ ವೀಡಿಯೋಸ್ ಮಾತ್ರ ಏನು ಹಿಡಿದಿದೆ ಅದು ಮಾತ್ರ ವೀಡಿಯೋಸ್ ಮಾಡ್ಕೊಂಡು ಇವಾಗ ರಿಸೆಪ್ಷನಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದೆ. ಇವಾಗ ಟಯರ್ಡ್ನೆಸ್ ಯಪ್ಪ ಹಿಂಗಾಗ್ಬಿಟ್ಟಿದೆ ಫೇಸು. ತಮಿಳ್ನಾಡಲ್ಲಿ ಹೌದು, ನಾನು ಹೇಳಲೇ ಇಲ್ಲ, ಇದು ನನ್ನ ಫ್ರೆಂಡು ವಿಕ್ಕಿ ಮದುವೆ, ತಮಿಳ್ನಾಡಲ್ಲಿ ಮದುವೆ ಅಂದು. ಸೊ ನೆನ್ನೆ ಬಂದು ಇವಾಗ ಮದುವೆ ಆಯಿತು. ಮದುವೆ ಆದಮೇಲೆ ಈ ಕಡೆ ಎಲ್ಲ ರಿಸೆಪ್ಷನ್ ಬಂದು ತಾಳಿ ಕಟ್ಟಿದ್ಮೇಲೆ ರಿಸೆಪ್ಷನ್ ಮಾಡ್ತಾರೆ. ಸೊ ಇವಾಗ ರಿಸೆಪ್ಷನ್ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಇವಾಗ ನಾವಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ನಾವು ಮತ್ತೆ ರಿಸೆಪ್ಷನ್ ಹಾಲ್ಗೆ ಹೋಗಬೇಕು. ಬೋರ್ ಆಗೋಗಿದೆ ನಿಜ. ಇಲ್ಲೇ ಇದ್ದು ಬೋರ್ ಆಗೋಗಿದೆ. ಚೆನ್ನೈ ತಮಿಳ್ನಾಡು ಹಿಂಗೆ ಓಡಾಡೋದೇ ಆಗೋಗಿದೆ ನನ್ನ ಕತೆ. ಸೊ ಇವತ್ತು ರಿಸೆಪ್ಷನ್ ಮುಗಿಸ್ಕೊಂಡು ಆಲ್ಮೋಸ್ಟ್ 3 ಗಂಟೆಗೆಲ್ಲ ಬ್ಯಾಂಗ್ಳೂರಿಗೆ ಹೊರಟ್ಬಿಡ್ಬೇಕು. ಬಿಕಾಸ್ ನಾಳೆ ಕೆಲಸ ಇದೆ, ಕೆಲಸ ಮಾಡಬೇಕು, ರಜೆ ಹಾಕೋಕ್ಕಾಗಲ್ಲ. ನೆನ್ನೆ ಇಲ್ಲ, ಹುಷಾರಿಲ್ದಿರುವಾಗ್ಲೂ ನೈಟ್ ಹೊರಟಿದ್ದೀನಿ. ನೆನ್ನೆ ಕೂಡ ಲೀವ್ ಹಾಕಿದ್ದೆ. ಬಿಕಾಸ್ ಸಡನ್ನೇ ಹುಷಾರು ತಪ್ಪಿದೆ. ಏನಾಯ್ತು ಅಂತಲೇ ಗೊತ್ತಿಲ್ಲ. ಫುಡ್ ಪಾಯ್ಸನ್ ಥರ ಆಗಿ ಸಡನ್ನಾಗಿ ಹುಷಾರು ತಪ್ಪಿಬಿಟ್ಟೆ. ಸೊ ಏನಾಗಲ್ಲ, ಹೊರಟ್ರೆ ಸ್ವಲ್ಪ ಟ್ರಾವೆಲಿಂಗಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ವೆದರು ಅಂದ್ಬಿಟ್ಟು ನೈಟೇ ಹೊರಟ್ವಿ. ಇಲ್ಲಿ ತರಕಾರಿ ಮಾಡ್ತಾಯಿದ್ದಾರೆ ಈ ಅಜ್ಜಿ. ಪಾಪ ಅಜ್ಜಿ ತರಕಾರಿ ತೊಗೊಳ್ಳಿ ಅಂತಿದ್ದಾರೆ. ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗೋಷ್ಟಲ್ಲ ತರಕಾರಿ ಹೋಗ್ಬಿಟ್ಟಿರುತ್ತೆ. ಸೊ ತೊಗೊಂಡ್ರೂ ವೇಸ್ಟ್, ಬೇಡ, ಪ್ರಯೋಜನ ಇಲ್ಲ. ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗೋಷ್ಟು ಆಲ್ಮೋಸ್ಟ್ ಹೋಗಿಬಿಟ್ಟಿರ್ತೀವಿ. ನನಗೊಂದು ಏನು ಇಷ್ಟ ಅಂದರೆ, ಇಷ್ಟು ಬಿಸಿಲಲ್ಲೂ ಕೂಡ ಈ ಗ್ರೀನರೀಸ್ ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ. ಫುಲ್ ಕಾಡು ಥರ ಇದೆ ಇವ್ರದ್ದು. ಪುದುಕೋಟೆ ಅಂತ ಇವರು ಊರ ಹೆಸರು. ಸಿಕ್ಕಾಪಡೆ ಬಿಸಿಲು. ನನಗಂತೂ ನಿಜವಾಗ್ಲೂ ಎಷ್ಟು ಟಯರ್ಡ್ ಆಗೋಗಿದೆ ಅಂದರೆ, ಯಾವಾಗಪ್ಪ ಮನೆಗೆ ಹೋಗ್ತೀನಿ ಅನಿಸ್ಬಿಟ್ಟಿದೆ. ನಮ್ಮ ಬೆಂಗಳೂರಲ್ಲಿ ಅಷ್ಟು ಬಿಸಿಲಿಲ್ಲ ಅಂತ ಅನಿಸುತ್ತೆ. ಈ ಬಿಸಿಲು ಕಂಪೇರ್ ಮಾಡಿದ್ರೆ ಯಪ್ಪ ಹೆಂಗಿರ್ತಾರೋ ಅಂತ ಅನಿಸುತ್ತೆ ಸೀರಿಯಸ್ಲಿ ಇಲ್ಲಿ ಜನ. ಮಜ್ಜಿಗೆ ಜ್ಯೂಸ್ ಚೆನ್ನಾಗಿದೆ. ನೇಚರ್ ಖಾಲಿ ಮಾಡಿಬಿಟ್ಟಿದ್ದೀನಿ. ಇನ್ನೊಂದು ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಏನು ಜ್ಯೂಸ್ ಅಲ್ಲ, ಅದು ಮಜ್ಜಿಗೆ ಯಪ್ಪ ಸಿಕ್ಕಾಬಿಡೆ ಬಿಸಿಲಿದೆ ಇಲ್ಲಿ. ಎಲ್ಲ ಕಪ್ಪಗಾಗ್ಬಿಟ್ಟಿವೆ. ಎಲ್ಲ ಆಲ್ಮೋಸ್ಟ್ ಮದುವೆ ಫಿನಿಶ್ ಆಯಿತು. ವಾಪಸ್ಸು ಇವಾಗ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ನಾವೇ ಹೇಳ್ಬೇಕು ಅದನ್ನೆಲ್ಲ. ಹಾಂ,
ಈ ವಿಡಿಯೋ ಬಂದು ಎಂಗೇಜ್ಮೆಂಟಿಂದ ಡೈರೆಕ್ಟಾಗಿ ಹುಡುಗನ ಮನೆ ಕಡೆ ಅಂದರೆ ಚೌಟ್ರಿಗೆ ಕರ್ಕೊಂಬರೋಂಥ ಸಂಪ್ರದಾಯ ಇವ್ರದ್ದು. ಏನಂದರೆ ಮದುವೆ ದಿನವೇ ಇವ್ರದ್ದು ಎಂಗೇಜ್ಮೆಂಟು ಕೂಡ ಮಾಡ್ತಾರೆ ಇವ್ರ ಕಡೆ. ಸೊ ಹಾಗಾಗಿ ಅಲ್ಲಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ನಾನು ಅಲ್ಲೇನು ಅಷ್ಟೊಂದು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ಚೌಟ್ರಿಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅವ್ರು ಬರೋಷ್ಟೊತ್ತಿಗೆ 12 ಆಗೋಗಿತ್ತು. ಹಾಗಾಗಿ ನೈಟಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ. ಒಂದೇ ಒಂದು ವೀಡಿಯೋ ಮಾತ್ರ ಅವ್ರು ವೆಲ್ಕಮ್ ಮಾಡ್ತಿರೋಂಥ ಒಂದೇ ಒಂದು ವೀಡಿಯೋ ಇತ್ತು. ಸೊ ಇಲ್ಲಿಂದ ಡೈರೆಕ್ಟ್ ನಾನು ಮದುವೆ ವೀಡಿಯೋನೇ ಕಂಟಿನ್ಯೂ ಮಾಡ್ತೀನಿ, ಅಂದರೆ ದಾರಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅದು ಕಟ್ಟಲ್ಲ ನೀವು ಹೇಳೋ ಸಾಂಗ್ ನಿಜ ನಿಮಗೆ ಅರ್ಥ ಆಗಬೇಕು. ಮನೆಗೆ ನಾವು ನಿಮಿಷ ಇರು ಇರೋದೇ ಕಪ್ಗೆ. ರಾಜ್ ನ್ಯೂ ಮೆಂಬರ್. ಮದುವೆ ಮುಗಿಸ್ಕೊಂಡು ಮತ್ತೆ ರಿಸೆಪ್ಷನ್ಗೆ ಹೋಗ್ತಾ ಇದೀವಿ ಅಲ್ಲ ಬಾಬು ಸರ್? ಬಾಬು ಸರ್ ಅಯ್ಯೋ ಸೈ. ಸೊ ರಿಸೆಪ್ಷನ್ ಹಾಲ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆಲ್ಲ. ಇವಾಗ ಬನ್ನಿ. ಬಿಸಿಲಿಗೆ ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದ್ದಾರೆ. ನಾನು ನೋಡಿ ಸೆಕೆಗೆ ಫುಲ್ಲು ಎಲ್ಲ ಹೆಂಗೆ ಕಟ್ಬಿಟ್ಟಿದ್ದೀನಿ. ದೇವ್ರೆ, ನಾನು ಚೆನ್ನೈಗೆ ಬಂದಿನೇ ಅರ್ಧ ಕಪ್ಪಾಗ್ಬಿಟ್ಟೆ ನಿಜ. ಹೋಗಿ ಈ ಸೆಕೆಯಲ್ಲಿ ಡ್ರೆಸ್ ಬೇರೆ ಚೇಂಜ್ ಮಾಡ್ಕೊಂಡು ಬಂದೆ. ಇದಿನ್ನೂ ಚಿಣಿಮಿನ ಯಪ್ಪ. ಹುಡುಗಿ ಇವಾಗ ಬಂದರು. ಬ್ಲರ್ ಆಗ್ತಿದೆ ಅದು ಆ್ಯಕ್ಚುಲಿ. ನಾರ್ಮಲ್ ವಿಡಿಯೋನ ತೋರಿಸ್ತೀವಿ. ಇಷ್ಟು ಬಿಸಿಲು ತಡೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ರಿಗೂ ಜ್ಯೂಸ್ ಕೊಡ್ತಾ ಇದ್ದಾರೆ ಇವಾಗ. ಬಟ್ ತಣ್ಣಗೆ ಇಲ್ಲ. ನಗ್ತಾರೆ ನೋಡಿ. ದೇವರೇ, ಸಿಕ್ಕಾಬಡೆ ಬಿಸಿಲು. ಯಪ್ಪ ಹೆಂಗಾರು ಇರೋದು ಅಂತ ಅನಿಸುತ್ತೆ ಈ ಬಿಸಿಲಲ್ಲಿ. ಜ್ಯೂಸ್ ಕುಡಿತಾ ಇದ್ದೀವಿ, ಬಟ್ ಕೋಲ್ಡ್ ಇಲ್ಲ.
ತೋರಿಸ್ತೀನಿ ನೋಡಿ. ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಮದುವೆ ಹುಡುಗನ ಹುಡುಗಿ. വീഡിയോ മാറ്റി പറയണം. ಬಾಬು ಸರ್ ಅಡುಗೆ ಬಡಿಸ್ತಾ ಇದ್ದಾರೆ. ನಮ್ಮ ಸೋಡಾ ಬಾಯ್ಲಿ ಶಿವು ಬಿಗ್ ಬಾಸ್ ರಾಜ್ ಹುಡುಗಿನೇ ಇಲ್ಲ ಹುಡುಗಿ ಸೊ ಹೊರಡ್ಬೇಕು ಇವಾಗ. ಮದುವೆ ಮುಗೀತು.
ಸೊ ಟೈಮಿಂಗ್ಸ್ ಎಷ್ಟಂತಾನೆ ಗೊತ್ತಿಲ್ಲ, ಹೊರಬೇಕಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಮೇ ಬಿ ನಾಳೆ ರೀಚ್ ಆಗ್ತೀವಿ ಅನಿಸುತ್ತೆ, ಗೊತ್ತಿಲ್ಲ. ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಸ್ಪೀಡಾಗಿ ಓಡ್ಸೋಕ್ಕೂ ಆಗಲ್ಲ.